ಇದು 6 3 ಅಮ್ಮ ಏನಾಯ್ತು ಚೈತು? ಮಮ್ಮಿ ಚಿರು ಫೋಟೋ. ಚಿರು ಯಾರು? ಚಿರು ಇವಳ ಬ್ರದರ್. ಸ್ವಲ್ಪ ದಿನದ ಕೆಳಗೆ ಆಕ್ಸಿಡೆಂಟಲ್ಲಿ ನನ್ನ ಮಗ ತೀರೋದ ಡಾಕ್ಟರ್. ಐ ಆಮ್ ಸಾರಿ. ಎಲ್ಲ ಚೆನ್ನಾಗಿದೆ, ನಾನು ಡ್ರಾಪ್ಸ್ ಬರ್ಕೊಡ್ತೀನಿ. 1 ವೀಕ್ ತನಕ ಯೂಸ್ ಮಾಡಿ, ಆಮೇಲೆ ಬಂದು ಮತ್ತೆ ತೋರಿಸಿ. ಆರ್ತಿ, ಯಾಕೆ ಹಾಗಿದೆಯಾ? ಡಾಕ್ಟರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾರಲ್ಲ. ನಾನು ಅದನ್ನು ಯೋಚನೆ ಮಾಡ್ತಿಲ್ಲ ಅಶೋಕ್. ಚೈತ್ರ ಆವಾಗಲೇ ಏನೇನೋ ಮಾತಾಡ್ತಿದ್ಲು. ಮನ್ಸಿಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಏನು ಹೇಳಿದ್ಲು? ಚಿರು ಡ್ರಾಯಿಂಗ್ ಬುಕ್ಕಲ್ಲಿ ಆನೆಗೆ ಕೊಂಬಿಡ್ಸಿದ್ನಂತೆ. ನನಗೂ ಹೇಳಿದ್ಲು. ಅದು ಚಿಂತೆ ಮಾಡೋ ವಿಷಯ ಅಲ್ಲ ಆರ್ತಿ. ಚಿರು ಯಾವಾಗ್ಲೂ ಹೀಗೆ ವಿಚಿತ್ರವಾಗಿ ಏನಾದ್ರೂ ಬರಿತಾನೆ ಇದ್ದ. ಅದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ? ಹಾಗಲ್ಲ ರೀ, ಚೈತ್ರ ಬೆಕ್ಕಿನ ಚಿತ್ರ ಬಿಡಿಸಿದ್ಲಂತೆ. ಅದರಲ್ಲೂ ಕೊಂಬು ಡ್ರಾಯಿಂಗ್ ಆಗಿತ್ತಂತೆ. ಚೈತ್ರ ಕೊಂಬರದ್ಲ? ಚಿರುನೇ ಬಿಡಿಸ್ತಾ ಅಂತ ಹೇಳ್ತಿದ್ದಾಳೆ. ವಾಟ್ ನಾನ್ಸೆನ್ಸ್! ಅದಕ್ಕೆ ನೀ ಏನು ಹೇಳಿದೆ? ಅದನ್ನೆಲ್ಲ ನಂಬಾರ್ದು, ಹಾಗೆಲ್ಲ ಏನು ಇರಲ್ಲ ಅಂತ ಹೇಳಿ ಸಮಾಧಾನ ಮಾಡಿದೆ. ಅದನ್ನೇ ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸು. ಇಲ್ಲಾಂದ್ರೆ ಸುಮ್ಮನೆ ಭ್ರಮೆ ಪಟ್ಕೊಂಡು ಚಿರು ಬಂದಿದ್ದಾನೆ, ಚಿರು ಇದ್ದಾನೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾಳೆ. ಅಶೋಕ್, ಅವಳು ಹೇಳಿದ ರೀತಿ ಕಲ್ಪನೆ ಮಾಡ್ಕೊಂಡು ಹೇಳೋ ಥರ ಇರಲಿಲ್ಲ. ತುಂಬ ಭಯದಲ್ಲೇ ಹೇಳಿದ್ಲು. ಬಹುಶಃ ಆರ್ತಿ, ಇದನ್ನೆಲ್ಲ ನೀನ್ ನಂಬ್ತೀಯಾ? ಇಲ್ಲ ಅದಕ್ಕೆ, ಆದರೆ ಚೈತ್ರ ಸುಳ್ಳು ಹೇಳ್ತಿರ್ಲಿಲ್ಲ ಅನಿಸ್ತು ನನಗೆ. ಸರಿ, ಮನೆಗೆ ಹೋಗಿ ಚೈತ್ರ ಡ್ರಾಯಿಂಗ್ ಬುಕ್ ನೋಡಿದ್ರೆ ಅದು ಭ್ರಮೆನೋ ನಿಜನೋ ಅಂತ ಗೊತ್ತಾಗತ್ತಲ್ವಾ? ಅಶೋಕ್, ಡಾಕ್ಟರ್ ಏನು ಹೇಳಿದ್ರಪ್ಪ? ಭಯ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳಿದರು. ಸರಿ ಹೋಗ್ತಾಳೆ. ಆರ್ತಿ, ಅತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಐ ಡ್ರಾಪ್ಸ್ ಹಾಕಿದ್ದಾರೆ, ಸರಿ ಹೋಗುತ್ತೆ. ಆರ್ತಿ, ಬಾ ನನ್ನ ಜೊತೆ. ನನಗೇನೋ ಚೈತ್ರನ್ ಮಾತಿನ ಮೇಲೆ ಒಂಚೂರು ನಂಬಿಕೆ ಇಲ್ಲ. ಅವಳು ಬರ್ದಿರೋ ಕ್ಯಾಟ್ ಡ್ರಾಯಿಂಗಿಗೆ ಕೊಂಬಿರಲ್ಲ ಅನ್ಸುತ್ತೆ. ಅವಳು ಡ್ರಾಯಿಂಗ್ ಬುಕ್ ಎಲ್ಲಿ? ಅಲ್ಲೇ ಇರಬೇಕು. ನೋಡಿ, ಬೆಕ್ಕಿಗೆ ಕೊಂಬರ್ದಿಲ್ಲ. ಇದು ಅವಳ ಭ್ರಮೆ. ಆರ್ತಿ, ಹಾರರ್ ಸ್ಟೋರೀಸ್ ಬಗ್ಗೆ ಆಗಲಿ ಅಥವಾ ದೆವ್ವಭೂತಗಳ ಬಗ್ಗೆ ಆಗಲಿ ಜಾಸ್ತಿ ಮಾತಾಡಬೇಡಿ. ಆಮೇಲೆ ಇವಳು ಚಿರು ಇರೋದನ್ನ ನಿಜ ಅಂತ ನಂಬ್ಕೊಂಡ್ಬಿಡ್ತಾಳೆ. ಆರ್ತಿ, ಇನ್ನೇನು ಟೆನ್ಷನು? ಮತ್ತೇನಾದರೂ ಅನುಮಾನನಾ? ಇಲ್ಲ ಅದಕ್ಕೆ, ಹಾಗೇನೂ ಇಲ್ಲ. ಸರಿ,
ನೀನು ಚೈತ್ರ ಜೊತೆಲಿರು. ಹೌದು ಹೌದು. ನಾನು ಮತ್ತೆ ಮಾಡ್ತೀನಿ. ಅಣ್ಣ, ಅದಕ್ಕೆ ಎಲ್ಲಿಗೆ ಹೊರಟಿದ್ರಿ? ಮನಸ್ಸಿನ ನೆಮ್ಮದಿನ ಹುಡ್ಕೊಂಡು ಹೊರಟಿದ್ದೀನಿ. ಏನ್ ಮಾವಯ್ಯ ಹಾಗಂದ್ರೆ? ಚಿರು ಹೋದಾಗ್ಲಿಂದ ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಅದಕ್ಕೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕಾಶಿ ಯಾತ್ರೆಗೆ ಹೋಗಿ ಬರ್ತೀವಿ. ಹೀಗೆ ದಿಢೀರಂತ ಪ್ಲಾನ್ ಮಾಡಿದ್ರೆ ಹೇಗೆ? ಸದ್ಯಕ್ಕೆ ಯಾರು ಎಲ್ಲೂ ಹೋಗೋದು ಬೇಡಪ್ಪ. ನಾವು ಹೋಗ್ಬೇಕು ಅಂತ ತೀರ್ಮಾನ ಆಗಿದೆ ಕಣೋ. ಪ್ಲೀಸ್ ಮಾವ, ನೀವಿಬ್ರು ಮನೇಲಿದ್ರೇನೆ ನಮ್ಮೆಲ್ರಿಗೂ ಧೈರ್ಯ. ಇಲ್ಲಾಂದ್ರೆ ಎಲ್ರಿಗೂ ಆತಂಕ ಹೆಚ್ಚಾಗುತ್ತೆ. ಅತ್ತೆ ಪ್ಲೀಸ್. ಆರ್ತಿ, ನಾವು ಈ ಮನೇಲಿ ಇರ್ಲಿ ಇಲ್ಲದೆ ಹೋಗ್ಲಿ, ಈ ಮನೆಗೆ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಹೆದರ್ಬೇಡಮ್ಮ, ನಾವು ಬೇಗ ಬಂದ್ಬಿಡ್ತೀವಿ. ಅಪ್ಪ, ನೀವಿದ್ದೇ ಈ ಮನೆಯಲ್ಲಿ ನಾನು ಚುಚ್ಚು ಮಾತುಗಳನ್ನ ಕೇಳಬೇಕು. ಇನ್ನು ನೀವಿಲ್ದೇ ಹೋದ್ರೆ ನನ್ನ ಗತಿ ಏನು? ಭವಾನಿ, ಮಾತಾರಿ ಬಿಡಬೇಡ. ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂದ್ರೆ ಯಾರಾದರೂ ತಗ್ಗಿ ಬಗ್ಗಿ ನಡಿಲೇಬೇಕು. ಎತ್ತು ಏರಿಗೆಳೆಯೋದು, ಕೋಣ ನೀರಿಗೆಳೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ. ಟಿಕೆಟ್ ಬುಕ್ ಆಗಿದೆ ಕಣ. ಕಾಶಿ ಯಾತ್ರೆಗೆ ಹೊರಟು ಅರ್ಧದಲ್ಲಿ ನಿಲ್ಲಿಸೋದು ಅಪಶಕನ. ಇಂದ್ರ, ನೀನು ಯಾವತ್ತೂ ನಿನ್ನ ಬೇಕು ಬೇಡಗಳನ್ನ ನನ್ನ ಮುಂದೆ ಇಟ್ಟವನಲ್ಲ. ನನ್ನ ಮನಸ್ಸನ್ನ ಅರ್ಥಕೊಂಡು ಬಾಳ್ದು. ಆ ಕಾರಣಕ್ಕೆ ನಾವಿಬ್ರು ರಾಮ ಲಕ್ಷ್ಮಣರ ಥರ ಇರೋದು. ನೋಡು, ನಾನು ಈ ಮನೆಯಲ್ಲಿ ಇಲ್ಲ ಅನ್ನೋ ನೋವನ್ನ ನೀನು ಮರೆಸ್ಬೇಕು. ರಾಣಿ, ಈ ಮನೆಯಲ್ಲಿ ನಡೆಯೋ ಎಷ್ಟೋ ವಿಚಾರಗಳು ನನಗೆ ಗೊತ್ತಾಗೋದಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆದರೆ ಪ್ರತಿಯೊಂದು ವಿಚಾರನೂ ನನಗೆ ಗೊತ್ತಾಗುತ್ತಮ್ಮ. ಅದರಲ್ಲಿ ಮುಖ್ಯವಾದದ್ದು, ನೀನು ನನ್ನ ತಮ್ಮನ ಕರ್ಕೊಂಡು ಬೇರೆ ಸಂಸಾರ ಹೂಡೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಾ. ಇದು ಸತತವಾಗಿ ನಡೀತಾ ಇದೆ. ಆದರೆ ನನ್ನ ತಮ್ಮ ಅದಕ್ಕೆ ಒಪ್ತಾ ಇಲ್ಲ. ನೋಡಮ್ಮ, ನಾವು ಹುಟ್ಟಿದಾಗಿಂದ ನನ್ನ ತಮ್ಮ ನನ್ನಿಂದ ಒಂದು ದಿವಸನೂ ದೂರ ಇದ್ದವನಲ್ಲಮ್ಮ. ಹಾಗೆ ನಾನು ಕೂಡ ನನ್ನ ತಮ್ಮನ ಬಿಟ್ಟು ದೂರ ಇದ್ದವನಲ್ಲ. ನೀನೊಂದು ವೇಳೆ ಅವನ್ನ ಕರ್ಕೊಂಡು ಬೇರೆ ಸಂಸಾರ ಹುಡಿದ್ರೆ ಅವನು ನೆಮ್ಮದಿಯಾಗಿರೋದಿಲ್ಲಮ್ಮ. ಅವನು ನೆಮ್ಮದಿಯಾಗಿರೋದಿಲ್ಲ ಅಂದ್ರೆ ನೀನೂ ನೆಮ್ಮದಿಯಾಗಿರೋದಿಲ್ಲ, ನಿನ್ನ ಸಂಸಾರನೂ ನೆಮ್ಮದಿಯಾಗಿರೋದಿಲ್ಲ. ಇಷ್ಟರ ಮೇಲೆ ನೀನು ಅವನ್ನ ಕರ್ಕೊಂಡು ದೂರ ಹೊರಟೋದ್ರು ನಿನ್ನ ಮಗಳು ನಿನ್ನ ಜೊತೆ ಬರೋದಿಲ್ಲಮ್ಮ. ಯಾಕೆಂದ್ರೆ ಅವಳು ಈ ಮನೆ ವಾತಾವರಣಕ್ಕೆ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟಿದ್ದಾಳಮ್ಮ. ಆಗ ನೋಡಕ್ ಹೋದ್ರೆ ನಿನ್ನ ಮಗಳು ನನ್ನ ಮಗಳಿಗಿಂತ ಒಂದು ಹೆಜ್ಜೆ ನನಗೆ ಹತ್ತಿರವಾದವಳು. ಈ ಮನೆ ನಂದು ಅಂತ ನೀನು ಹೇಗೆ ತಿಳ್ಕೊಂಡಿದ್ಯೋ ಹಾಗೆ ಈ ಮನೆ ನಿಂದು ಕೂಡ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಈ ಮನೆ ಜವಾಬ್ದಾರಿನ ನಿನ್ನ ಹೆಗಲಿಗೆ ಹೊರಿಸಿ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನಿನ್ನ ಈ ಮನೆನ ಚೆನ್ನಾಗಿ ನೋಡ್ಕೊಳಮ್ಮ. ನಾನು ತೀರ್ಥಯಾತ್ರೆಯಿಂದ ವಾಪಸ್ ಬರೋಷ್ಟೊತ್ತಿಗೆ ನಿನ್ನಲ್ಲಿ ಒಳ್ಳೆ ಬದಲಾವಣೆ ಆಗಿದ್ರೆ ಅದು
ನನ್ನ ತೀರ್ಥಯಾತ್ರೆಗೆ ಸಿಕ್ಕ ಫಲ ಅಂತ ನಾನು ತಿಳ್ಕೊಳ್ತೀನಮ್ಮ. ನಾನು ಹೋಗಿ ಬರ್ತೀನಮ್ಮ. ನಿಮ್ಮ ಮನೇನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ನೋಡ್ಕೊ. ಹೋಗಿ ಹೋಗಿ, ಈ ನೋವಲ್ಲೇ ಒಬ್ಬೊಬ್ಬರಾಗೆ ಎಲ್ರನ್ನೂ ಶಾಶ್ವತವಾಗಿ ದೂರ ಮಾಡೋಣ ಅಂತ ನಾನು ಅನ್ಕೊಂಡೆ. ನನ್ನ ಭಾರನ ನೀವೇ ಕಡಿಮೆ ಮಾಡಿದ್ರಿ. ಕಾಶಿಲಿ ಕಷ್ಟ ಅನುಭವಿಸಿ ನೀವು ಈ ಮನೆಗೆ ವಾಪಸ್ ಬರೋದ್ರಲ್ಲಿ ಈ ಮನೆ ಚಿತ್ರನೇ ಬದಲಾಯಿಸಿರ್ತೇನೆ. ನನ್ನ ಫಸ್ಟ್ ಟಾರ್ಗೆಟೇ ಭವಾನಿ. ಏಯ್ ಭವಾನಿ, ಶುರು ಆಯ್ತು ಕಣೆ ನಿನಗೆ ಈ ರಾಣಿ ಕಾಟ. ಎಲ್ಲಿ ಚೈತ್ರ? ನಿನ್ನೆ ಕೇಳಿದ್ದು, ಎಲ್ಲಿ ನಿನ್ನ ಹೋಮ್ವರ್ಕ್? ತಂದಿಲ್ಲ ಮಿಸ್. ತಂದಿಲ್ವೋ ಬರ್ದಿಲ್ವೋ? ಹೋಮ್ವರ್ಕ್ ಮಿಸ್ ಮಾಡಿದ್ರೆ ಪನಿಷ್ಮೆಂಟ್ ಅಂತ ಗೊತ್ತಿಲ್ವಾ ನಿಂಗೆ? ಗೆಟ್ ಔಟ್ ಆಫ್ ಮೈ ಕ್ಲಾಸ್ ರೂಮ್ ನಾವು. ಸಾರಿ ಮಿಸ್. ಗೆಟ್ ಔಟ್. ಒಂದು ಚಿಕ್ಕ ಡ್ರಾಯಿಂಗ್ ಬರ್ಕೊಂಬರೋಕ್ಕೆ ಸೋಂಬೇರಿತನ ನಾನು ನಿನಗೆ ಏನು ಹೇಳೋಣ? ಗೆಟ್ ಔಟ್. ಎಲ್ಲ ನಿನ್ನಿಂದನೇ ಆಗಿದ್ದು. ನೀನೇ ಇದೆಲ್ಲ ಮಾಡಿದ್ದು. ನಾನು ಯಾವತ್ತೂ ಹೋಮ್ವರ್ಕ್ ಮಿಸ್ ಮಾಡಿದವಳೇ ಅಲ್ಲ. ಟೀಚರ್ ಹತ್ರ ಬೈಸ್ಕೊಂಡವಳೇ ಅಲ್ಲ. ಇವತ್ತು ನಿನ್ನಿಂದಾಗಿ ನಾನು ಪನಿಷ್ಮೆಂಟ್ ತಗೊಂಡೆ, ಬೈಸ್ಕೊಂಡೆ. ಯಾಕೋ ಹೀಗೆ ಮಾಡ್ತೀಯ? ನನಗೆ ಶೇಮ್ ಆಯ್ತು ಗೊತ್ತಾ? ನಂಗೆ ಗೊತ್ತು ಇದೆಲ್ಲ ನಿಂದೇ ಕೆಲಸ ಅಂತ. ಚಿರು, ನಾನು ನಿನ್ನನ್ನು ಹೇಟ್ ಮಾಡಲ್ಲ ಕಣೋ. ಐ ಲವ್ ಯು. ಆದ್ರೆ ನೀನು ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಾ ಚಿರು. ನಿನ್ನಿಂದ ನಂಗೆ ಎಲ್ಲರೂ ಬೈತಾರೆ. ಚೈತ್ರ, ಚೈತ್ರ, ತಪ್ಪು ತಿಳ್ಕೊಬೇಡಿ. ಚೈತ್ರಂಗೆ ತಮ್ಮ ಅಂದ್ರೆ ತುಂಬಾ ಪ್ರೀತಿ. ಅವಳು ಅವನನ್ನ ತುಂಬಾ ಮಿಸ್ ಮಾಡ್ಕೋತೀಯ. ಹೌದು ಸರ್, ಈ ಮಾತು ನಾನು ಒಪ್ಕೋತೀನಿ. ಲಂಚ್ ಬ್ರೇಕ್ ಆಗ್ತಿದಂಗೆ ಚೈತ್ರ ತಾನು ಊಟ ಮಾಡ್ತಾ ಇರಲಿಲ್ಲ. ಫಸ್ಟ್ ಚಿರು ಕ್ಲಾಸಿಗೆ ಹೋಗಿ ಅವನಿಗೆ ಊಟ ಮಾಡಿಸಿ ಆಮೇಲೆ ತಾನು ಊಟ ಮಾಡ್ತಾ ಇದ್ಲು. ಸ್ಕೂಲ್ ಬಿಡ್ತಿದ್ದಾಗೆ ಚೈತ್ರ ಚಿರು ಕ್ಲಾಸ್ ಮುಂದೆನೆ ಬಂದು ನಿಂತಿರ್ತಿದ್ಲು. ಅವ್ನು ಹೊರಗಡೆ ಬರೋವರೆಗೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಮಿಸ್ಟರ್ ಅಶೋಕ್, ನಮಗೆ ಇದೆಲ್ಲ ಅರ್ಥ ಆಗುತ್ತೆ. ಆದರೆ ಚೈತ್ರ ಸ್ವಲ್ಪ ದಿನದಿಂದ ನಡ್ಕೊಳ್ತಿರೋ ರೀತಿ ನಿಜಕ್ಕೂ ಗಾಬರಿ ಹುಟ್ಟಿಸುತ್ತೆ. ಆ ಪುಟ್ಟ ಮಗುವಿನ ಮೇಲೆ ತಮ್ಮನ್ನು ಕಳ್ಕೊಂಡಿರೋ ನೋವು ತುಂಬ ಇಂಪ್ಯಾಕ್ಟ್ ಆಗಿದೆ. ಯಾವುದಕ್ಕೂ ನೀವು ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಚೈತ್ರನ ಮಕ್ಕಳೆಲ್ಲ ಹುಚ್ಚಿ ಅಂತಿದಾರಂತೆ. ಅದು ನಮ್ಮ ಮಗಳ ಮೇಲೆ ತುಂಬ ಪರಿಣಾಮ ಬೀರ್ತಿದೆ ಸರ್. ಮಕ್ಕಳಿಗೆ ಹಾಗೆ ಮಾತಾಡಬಾರ್ದು ಅಂತ ನಾವು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ನೋಡಿ, ಮಗುವಿನ ಮನಸ್ಸು ಹೂವಿನ ಥರ, ಅದು ಬೇಗ ಹರ್ಟ್ ಆಗುತ್ತೆ. ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕರೆ ತುಂಬ ಒಳ್ಳೆಯದು. ಮಮ್ಮಿ, ನಾನು ಜೋಕಾಲಿ ಮೇಲೆ ಕೂತಿದ್ದ, ಅದ್ರ ಬಾಲ್ ಅದೇ ಅಲ್ಲಾಡ್ತು. ಅದು ಅದು ತಾನಾಗಿ ಅಲ್ಲಾಡ್ತಿದೆ. ಚೈತ್ರ ಥರ ಕೇಸ್ಗಳು ನಮ್ಮ ಹಾಸ್ಪಿಟ್ಲಿಗೆ ತುಂಬ ಬರುತ್ತೆ.
ಅದೊಂದು ಕಾಮನ್ ಡಿಸಾರ್ಡರ್ ಅಣ್ಣ. ಮನಸ್ಸಲ್ಲಿರೋ ಭಯನ ತೆಗೆದು ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಜನರಲಿ ಈ ಥರ ಪ್ರಾಬ್ಲಮ್ಸು ಟ್ವೀನ್ಸಲ್ಲಿ ಜಾಸ್ತಿ ಇರುತ್ತೆ. ಆ ಮಕ್ಕಳಲ್ಲಿ ಒಂದು ಮಗು ತೀರ್ಕೊಂಡಾಗ ಇನ್ನೊಂದು ಮಗು ಆ ಮಗುನ ಮಿಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಸತ್ತು ಹೋಗಿರೋ ಮಗು ತನ್ನ ಜೊತೆಗೆ ಇದನ್ನೋ ಥರ ಫೀಲ್ ಮಾಡುತ್ತೆ. ಸರಿಯಾಗಿ ನಿದ್ದೆ ಮಾಡಲ್ಲ, ಎಲ್ಲಿ ನೋಡಿದ್ರೂ ಕಳ್ಕೊಂಡಿರೋ ವ್ಯಕ್ತಿನೇ ಕಾಣೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಸರಿಯಾಗಿ ಕೌನ್ಸಿಲಿಂಗ್ ಆಗಬೇಕು ಅಣ್ಣ. ವೇದ, ಸೈನ್ಸ್ಗೂ ಮೀರಿದೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅದನ್ನ ನೀನು ಎಷ್ಟು ನಂಬ್ತೀಯ? ಅದೆಲ್ಲ ಸುಳ್ಳು ಅಕ್ಕ. ಈ ಆತ್ಮ, ದೆವ್ವ, ಭೂತ ಇದ್ಯಾವುದೂ ಇರಲ್ಲ. ಈಗ ಚೈತ್ರ ಕೇಸೆ ತಗೊಳ್ಳೋದಾದ್ರೆ ಚೈತ್ರ ಚಿರುನ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ. ಪ್ರಾಬಬ್ಲಿ ಚಿರು ಸ್ಕೂಲಲ್ಲಿ ತುಂಬ ನೆನಪಾಗ್ತಾ ಇರಬೇಕು. ಅವರಿಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ರು, ಒಟ್ಟಿಗೆ ಬರ್ತಿದ್ರು. ಮಧ್ಯಾಹ್ನ ಊಟಕ್ಕೂ ಅಷ್ಟೇ. ತಮ್ಮನ್ನ ಬಿಟ್ಟು ಅವಳು ಕದಲ್ತಾ ಇರಲಿಲ್ಲ. ಈಗಿದ್ಯಾವುದು ಆಗ್ತಿಲ್ವಲ್ಲ, ಅದಕ್ಕೆ ಅವಳು ಹೀಗೆ ಬಿಹೇವ್ ಮಾಡ್ತಿದ್ದಾಳೆ. ಏನೋ ವೇದ, ನನಗೆ ನನ್ನ ಮಗಳು ಸರಿಗೆ ಹೋಗ್ಬೇಕು. ಈಗಾಗಲೇ ಒಬ್ಬನ ಕಳ್ಕೊಂಡಾಗಿದೆ. ಈಗ ಚೈತ್ರನ್ನ ಅಣ್ಣ ಪ್ಲೀಸ್, ನಾನು ನಾಳೆನೇ ನನ್ನ ಸೀನಿಯರ್ ಡಾಕ್ಟರ್ ಹತ್ರ ಮಾತಾಡ್ತೀನಿ. ನೀನೇನು ವರಿ ಮಾಡಬೇಡ. ತಾಯಿ ಅದೊಳಗೆ ದಯವಿಟ್ಟು ನನ್ನ ಕೈ ಬಿಡಬೇಡಿ. ನನ್ನ ಕೈ ಬಿಡಬೇಡಿ ಅಣ್ಣ. ಚೈತ್ರ ವಿಷಯ ನನಗೆ ಬಿಡು. ಐ ಟೇಕ್ ಕೇರ್ ಆಫ್ ಹರ್. ವೇದ, ಅದೇನು ಮಾಡಬೇಕು ಅಂತಿದ್ಯೋ ಬೇಗ ಮಾಡಿ ಮುಗಿಸು. ಇಲ್ಲದೆ ಹೋದರೆ ಯಾವಾಗ ಏನಾಗುತ್ತೋ ಅಂತ ಭಯ ಶುರು ಆಗುತ್ತೆ. ವೇದ ಪ್ಲೀಸ್ ಕಣೆ, ನಂಗೆ ನನ್ನ ಮಗಳು ಬೇಕು. ಅವಳಿಗೆ ಯಾವ ತೊಂದರೆನೂ ಆಗಬಾರ್ದು. ಅಣ್ಣ, ಸಮಸ್ಯೆನೇ ಇಲ್ಲ ಅಂದಮೇಲೆ ಯಾವ ತೊಂದರೆ ಆಗುತ್ತೆ? ಡೋಂಟ್ ವರಿ, ನಾನು ನಾಳೆನೇ ಚೈತನ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ? ಇಲ್ಲ, ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಇದೆ.